ಅರೆ ಯಾರು? ಒಂದು ನಿಮಿಷ. ಹೇ ಇಳಿಬೇಡ. ಹಲೋ ಹಲೋ ಗಾಡಿ ಡ್ಯಾಡಿ. ಹಲೋ ಕಲ್ಯಾಣಿ. ವಿ ಆರ್ ಆಲ್ಮೋಸ್ಟ್ ರೀಚಿಂಗ್. ಮಧ್ಯದಲ್ಲಿ ಕಾರ್ ಟ್ರಬಲ್ ಆಯ್ತು, ನಿಂತಿದ್ದೀವಿ. ವಿ ಆರ್ ಫೈನ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಡ್ಯಾಡಿ, ನಾನು ಬರ್ತೀನಿ. ಅಯ್ಯೋ ಫಸ್ಟ್ ಆ ಫೋನ್ ಆಫ್ ಮಾಡು, ಬೇಗ ಬಾ. ಹಲೋ ಹಲೋ. ಹಾಂ ಏನಾಯ್ತು ಸಡನ್ ಆಗಿ? ಇಲ್ಲೇನು ಅಂಬಾಪುರ. ಹಲೋ ಡ್ಯಾಡಿ. ಹಲೋ ಹಲೋ ಡ್ಯಾಡಿ. ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ. ಅಯ್ಯೋ ಎಲ್ಲಿಗೆ ಹೋದೆ ಕಲ್ಯಾಣಿ? ಎಲ್ಲಿದ್ಯಾ? ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ, this is not fun anymore. Please don't be childish now. Come on Kalyani, we have to move from here. ಕಲ್ಯಾಣಿ, ನಂಗೆ ತುಂಬಾ ಭಯ ಆಗ್ತಿದೆ. ಕಲ್ಯಾಣಿ, ಕಲ್ಯಾಣಿ ಕಲ್ಯಾಣಿ, ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ಯಾರು ಅಳ್ತಿರೋ ತರ ಇದೆ. ಫೈನ್ ಫೈನ್, ಲೆಟ್ಸ್ ಲೀವ್ ಫ್ರಮ್ ಹಿಯರ್. ನಡಿ ಕಲ್ಯಾಣಿ, ಹೋಗೋಣ. ಫೋನ್ ಮಾತಾಡೋದಕ್ಕೆ ಇಷ್ಟು ದೂರ ಬರ್ಬೇಕಾ? ನೋಡಿ ಪ್ಲೇಸ್ ಎಷ್ಟು ಲೋನ್ಲಿ ಆಗಿದೆಯೋ. ಅಷ್ಟಕ್ಕೂ ಈ ತರ ಜಾಗದಲ್ಲಿ ಕಾರ್ ನಿಲ್ಸಲೇಬಾರದು. ಏನಾದ್ರೂ ಬೇಕು ಅಂದ್ರೆ ಏನಕ್ಕೆ ಇಷ್ಟು ಹಠ ಮಾಡ್ತೀಯಾ? ಆ ಕಡೆ ಮಾತಾಡ್ತಾ ಇರೋದು ನಿಮ್ ತಂದೆ ತಾನೆ. ಸಿಗ್ನಲ್ ಸಿಗ್ತಿಲ್ಲ ಅಂತ ಕಟ್ ಮಾಡಿದ್ರೆ ಆಗ್ತಿತ್ತಪ್ಪ. ಅಶೋಕ್, ನಿಲ್ಲು. ನನ್ನೇ ಬಿಟ್ಟು ಹೋಗ್ತಿದೀಯಲ್ಲ, ನಿಲ್ಲು. ಅಶೋಕ್, ನನಗ್ ಭಯ ಆಗ್ತಿದೆ. ಅಶೋಕ್, ನಿಲ್ಲು ನಿಲ್ಲು. ನನ್ನನ್ನು ಬಿಟ್ಟು ಹೋಗ್ಬೇಡ, ನಿಲ್ಲು. ಅಶೋಕ್ ಅಶೋಕ್, ಪ್ಲೀಸ್ ಹೋಗ್ಬೇಡ. ಅಶೋಕ್ ಅಶೋಕ್. ಅಶೋಕ್, ಸಂತೋಷವಾಗಿ ಹೋಗು. ಗುರು, ಸಿಗರೇಟ್ ಇದೆಯಾ? ಇದೆಯಲ್ಲ. ನಾನು ಸಿಗರೇಟ್ ಇದೆಯಾ ಅಂತ ಕೇಳಿದೆ. ಇದೆಯಾ ಅಂತ ಕೇಳಿದ್ಮೇಲೆ ಕೊಡ್ಬೇಕು ತಾನೆ? ನನಗೆ ಗೊತ್ತಿರೋ ಕನ್ನಡದಲ್ಲಿ ಇದೆಯಾ ಅಂದ್ರೆ ಕೊಡು ಅಂತ ಯಾವ ಕಡೆನೂ ಇಲ್ಲ. ಜಾಸ್ತಿ ಮಾತಾಡ್ಬೇಡ, ಸಿಗರೇಟ್ ಕೊಡು.
ಸರಿ ತಗೋ. ಬೆಂಕಿಪಟ್ಟಣ ಇದೆಯಾ? ಗೊತ್ತು, ಅದಲ್ಲೇ ಇದೆ ಅಂತ. ನೀನು ಆರಾಮಾಗಿರು, ನಾನೇ ತೆಗೆಸ್ತೀನಿ. ಹಾಂ, ನನಗೆ 3 ತಿಂಗಳು ನಿನ್ನ ಚೆನ್ನಾಗಿ ಚಚ್ಚಿಬಿಡ್ಬೇಕು ಅನಿಸ್ತಿದೆ ಕಣೋ. ನನ್ನ ಸಂಕಟ ಅರ್ಥ ಆಗ್ತಿಲ್ಲ ಅಂತಲ್ಲ, ನಿನಗೆಲ್ಲ ಅರ್ಥ ಆಗತ್ತೆ. ಛೀ, ದಿವ್ಯಾ ನಿಂತ್ಕೋ. ದಿವ್ಯಾ ನಿಂತ್ಕೋ. ದಿವ್ಯಾ ನೀನ್ ಯಾರ ಜೊತೆ ಇದ್ರು ನಿನ್ನೆ ಮದ್ವೆ ಆಗ್ತೀನಿ. ದಿವ್ಯಾ ಕಿತ್ತೋಗುತ್ತೆ. ಪ್ಲೀಸ್ ನಿಂತ್ಕೋ ದಿವ್ಯಾ. ನೀನ್ ಅಂದ್ರೆ ನಂಗೆ ತುಂಬಾ ಇಷ್ಟ ದಿವ್ಯಾ. ಅರ್ಥ ಆಗ್ತಿಲ್ಲ ಅಂತ ಹಾಗನ್ಬೇಡ ದಿವ್ಯಾ, ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ ದಿವ್ಯಾ. ನೀನಿಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ ದಿವ್ಯಾ. ಹೋಗ್ ಸಾಯಿ. ಎಲ್ಲಿದೆಯೋ ಹಂಗೆ ಲೆಫ್ಟಿಗೆ ನೋಡು. ಹಾಗೆ ದಾರಿಲಿ ಮದರ್ ತೆರೇಸಾ ಚಾರಿಟಬಲ್ ಟ್ರಸ್ಟ್ ಅವರು ದುಡ್ಡು ಕೇಳಿದ್ರು, ಇಲ್ಲ ಅಂದೆ. ಆ ಹುಡುಗಿ ಯಾಕೋ ಹತ್ಕೊಂಡು ಹೋಗ್ತಿದ್ದಾಳೆ? ಏನಾದ್ರೂ ಮಾಡ್ದ ಏನು? ಹೊಟ್ಟೆ ಬರಿಸ್ತೆ. ಹೊಟ್ಟೆ ಬರಿಸ್ತಾ? ಟಿಫನ್ ಮಾಡ್ದಷ್ಟು ಈಸಿಯಾಗಿ ಹೇಳ್ತಾ ಇದ್ಯಾ? 10 ಗಾಡಿ ಹೋಗೋಣ. ಅವನ್ ಯಾರು ಆ ಹುಡುಗಿಯಿಂದ ನಾಯಿ ತರ ತಿರುಗ್ತಾ ಇದ್ದಾನೆ? ಪ್ರಿಯತಮ ಕಣೋ, ಪ್ರಿಯತಮ. ಏನೋ ಪ್ರಿಯತಮನ? ಈ ಪ್ರೀತಿ ಏನೋ ಹೃದಯನ್ ಮಾತ್ರ ಕುರುಡು ಮಾಡುತ್ತೆ ಅನ್ಕೊಂಡ್ರೆ ಕಣ್ಣನ್ನು ಕುರುಡು ಮಾಡುತ್ತೆ. ಆದ್ರೂ ನಾನ್ ಪಟಾಯಿಸೋ ಪ್ರತಿ ಹುಡುಗಿಗೂ ಈ ತರ ಬಕ್ರ ಒಬ್ಬ ಇದ್ರೆ ನನಗೆ ಹಬ್ಬಾನೇ. ಹೂವಿನ ತೋಟದಲ್ಲೇ ಮನೆ ಕಟ್ಕೊಂಡಂಗೆ ದಿನ ಒಂದೊಂದು ಹೂವು. ಹೂವಾನ? ಇರುತ್ತೆ. ಚೆನ್ನಾಗಿರೋ ತನಕ ಜೀವನ ಚೆನ್ನಾಗಿರುತ್ತೆ. ಒಂದ್ಸಲ ಹೊಡಿತು ಅಂತ ಇಟ್ಕೋ, ಅವಾಗ ಹೂವನೂ ಇರಲ್ಲ, ಜೀವನನೂ ಇರಲ್ಲ. ಸ್ವಲ್ಪ ಹುಷಾರಾಗಿರಪ್ಪ. ನಿನ್ ಗಾಡಿ ಓಡಿಸು. ಟೇಸ್ಟೇ ಇಲ್ಲ. ಹುಡುಕಿದ್ರೆ ಸಿಗ್ತಾನೆ ಕಣೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಎಲ್ಲೋ ಇರ್ಬೇಕು. ಯಾವ ಇವೆಲ್ಲ? ಸಾರಿ ರೀ, ಸಾರಿ. ತಲೆ ಕೆಟ್ಟವರು, ತಲೆ ಇದೆ, ಬುದ್ಧಿನೇ ಇಲ್ಲ. ರೋಡಿಗೆ ಅಡ್ಡ ಬಂದಿದ್ದು ಅಲ್ದೆ ನಮ್ಗೆ ಬೈತಾ ಇದ್ದಾಳೆ ಹುಚ್ಚಿ ತರ. ಅಯ್ಯೋ, ಅದು ನಿಮ್ ಬಗ್ಗೆ ಅಲ್ಲ ರೀ, ಬೇರೆಯವ್ರ ಬಗ್ಗೆ. ಛೇ, ನಿಮ್ಮಿಬ್ರು ಕಣ್ಣಿಗೆ ನಾವು ಹುಚ್ಚರು ತರ ಕಾಣಿಸ್ತಾ ಇದೀವ? ಹೌದು ಕಣೋ, ಹುಚ್ಚರೇ. ನಿಮ್ಮನ್ನಲ್ಲ ಅಂತ ಹೇಳ್ತಿದೀವಲ್ರಿ. ಟಿಫನ್ ಚೆನ್ನಾಗಿ ತಿನ್ಕೊಂಡು ಬ್ರಾಂಚ್ ಆಫೀಸರ್ ದುಡ್ಡು ಕೊಡ್ತೀನಿ ನಂಗಾಯ್ತು. ಕಿವಿಲ್ ಹೂ ಕಾಣ್ತಿದ್ಯಾ? ಕಾಣಿಸ್ತಾ ಇಲ್ಲ, ಇಟ್ಕೋ. ಇವಳನ್ನ ಲೇಡಿ ಅನ್ಕಂಡೆ, ಇವಳು ದೊಡ್ಡ ಕೇಡಿ ಗುರು. ಏನೋ ಡಬ್ಬ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಏನೋ ಇದು ಸ್ಟಾರ್ಟ್ ಆಗ್ತಿಲ್ವಲ್ಲ? ಮೇಡಮ್, ನನ್ ಗಾಡಿ ಯಾಕೋ ನಿಂತೋಗ್ಬಿಟ್ಟಿದೆ, ನೋಡ್ತೀರಾ? ಏನಿವಾಗ ರೆಸ್ಪೆಕ್ಟಾ? ರೆಸ್ಪೆಕ್ಟಾ? ಕಾನ್ಸಂಟ್ರೇಟ್, ಕಣ್ಣುಗಳನ್ನ ಸರಿಯಾಗಿಟ್ಕೋ. ಏನೋ ಈ ಡುಮ್ಮಿಗೆ ಮಾತಾಡ್ತಿದ್ರೆ ಇಷ್ಟೊಂದು ಕೊಬ್ಬು. ಕಾನ್ಸಂಟ್ರೇಷನ್ ಏನೋ ಚೆನ್ನಾಗಿದೆ, ಕಣ್ ಬಿಡೋದು ಹೆಂಗೆ ಅಂತ ಇವಳು ನನಗೆ ಹೇಳ್ಕೊಡ್ಬೇಕಾ? ಎಲ್ಲಿಂದ ಬರ್ತಾವ ಇವೆಲ್ಲ? ಆನ್ ಮಾಡೋ, ಸ್ಟಾರ್ಟ್ ಆಗುತ್ತೆ ಗಾಡಿ. ಇಷ್ಟ ತನಕ ಪೂಜೆ ಮಾಡ್ತಿದ್ದೆ ನೀನು? ಹೋಗ್ತಾ ಇದಾರೆ, ಫಾಲೋ ಮಾಡೋ. ನೀನು ಹೇಳ್ತಿರೋದು ಒಬ್ಬ ರೈಟ್ರ್ ಬಗ್ಗೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಅವನು ವಾಸ್ತವಕ್ಕಿಂತ ತುಂಬಾ ದೂರ ಇದ್ದಾನೆ. ಸಾರಿ ಮೋನಿ, ತುಂಬಾ ಟ್ರೈ ಮಾಡಿದೆ. ಆ ಪೂರ್ಣ ಪಬ್ಲಿಷ್ ಅವರು ಟೈಮೇ ಕೊಡ್ತಾ ಇಲ್ಲ. ಓಕೆ, ಬಾಯ್.